ಇವಾಗ ಕರ್ನಾಟಕ ಸಂಗೀತ ಅಂತ ಯಾಕೆ ಕರಿತೀವಿ? ಹೌದು, ಅಂದ್ರೆ ವಿಂಧ್ಯಗಳ ಕೆಳಗೆ. ದಕ್ಷಿಣ ಭಾಗಕ್ಕೆ ಕರ್ನಾಟಕ ಪ್ರದೇಶ ಅಥವಾ ಕರ್ನಾಟಕ ಪ್ರದೇಶ ಅಂತ ಕರಿತಾ ಇದ್ರು. ಇದರಿಂದ ಕರ್ನಾಟಕ ಸಂಗೀತ ಅನ್ನೋ ಹೆಸರು ಬಂತು. ಇನ್ನೊಂದು ಅರ್ಥ ಕರ್ಣಿಯೇಶು ಅಟಥಿ, ಅಂದ್ರೆ ಕಿವಿಗೆ ಇಂಪಾಗಿರುವಂತಹ ಸಂಗೀತ. ಇದರಿಂದ ಕರ್ನಾಟಕ ಸಂಗೀತ ಅಂತ ಬಂದಿದೆ ಅಂತ ಕೆಲವು ಹೆಸರುಗಳಿದೆ. ಸೊ ಪುರಂದರದಾಸರು ಕರ್ನಾಟಕ ಸಂಗೀತ ಪಿತಾಮಹ. ಹಲವಾರು ಗ್ರಂಥಕರ್ತರು, ಸಂಗೀತಜ್ಞರು, ಸಂಗೀತಗಾರರು ಗ್ರಂಥಗಳನ್ನ ಬರೆದಿದ್ರು. ಭರತನಾಟ್ಯ ಶಾಸ್ತ್ರ ಆಗಿರ್ಬೋದು, ಅಥವಾ 8ನೇ ಶತಮಾನದಲ್ಲಿ ಬಂದಿದ್ದಂತಹ ಮತಂಗನ ಬೃಹದ್ದೇಶಿ, ಆಮೇಲೆ 13ನೇ ಶತಮಾನದಲ್ಲಿ ಸಂಗೀತ ರತ್ನಾಕರ. ಅಂಡ್ ಪುರಂದರದಾಸರ ಮುಂಚೆ ವಿಜಯನಗರಲ್ಲೇ ಇದ್ದಂತಹ ವಿದ್ಯಾರಣ್ಯರು ಅವರು ಸಂಗೀತ ಸಾರ ಅಂತ ಒಂದು ಗ್ರಂಥದಲ್ಲಿ ಈ ರಾಗಗಳ ಬಗ್ಗೆ ಬಹಳಷ್ಟು ಎಕ್ಸ್ಪ್ಲೇನ್ ಮಾಡಿದ್ದು. ಪೂರ್ತಿ ನೋಡ್ಬೇಕು ಅಂತಿದ್ರೆ 100ಕ್ಕೆ 100 ಕರ್ನಾಟಕದ ಯೂಟ್ಯೂಬ್ ಚಾನೆಲ್ ನಲ್ಲಿ ಸಿಗುತ್ತೆ. ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಫಾಲೋ ಕೂಡ ಮಾಡಿ.